ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕ ನಂತರ ಮೈಸೂರಿಗೆ ಹೋಗೋದಕ್ಕೂ ಕೂಡ ಕೋರ್ಟು ಪರ್ಮಿಷನ್ ಕೊಟ್ಟಿತ್ತು. ಅದರ ಪ್ರಕಾರ ತಾಯಿ ನೋಡ್ಕೊಳ್ಳೋದಕ್ಕೆ ಅಂತ ದರ್ಶನ್ ಮೈಸೂರಿಗೆ ಕೂಡ ಹೋಗಿದ್ದರು. ಆ ಅನುಮತಿ ಇವತ್ತಿಗೆ ಅಂತ್ಯವಾಗುತ್ತೆ, 5ನೇ ತಾರೀಕು ತನಕ ಅಂತ ಹೇಳಿದರು. ನಾಳೆಗೆ ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿದೆ ದರ್ಶನ್. ಆರೋಪಿ ದರ್ಶನ್ ಜನವರಿ 5ರವರೆಗೆ ಅನುಮತಿಯನ್ನು ಕೊಟ್ಟಿತ್ತು ಸೆಷನ್ಸ್ ಕೋರ್ಟ್. ಮೈಸೂರಿಗೆ ಹೋಗ್ಬೋದು ಅಂತ. ಮೈಸೂರಿನಲ್ಲಿರುವ ತಾಯಿಯ ಭೇಟಿಗಾಗಿ ಅನುಮತಿಯನ್ನು ಪಡೆದಿದ್ದರು ದರ್ಶನ್. ಅನುಮತಿ ವಿಸ್ತರಣೆಗೆ ಮನವಿ ಸಲ್ಲಿಸೋದಕ್ಕೆ ವಕೀಲರ ಜೊತೆ ಚರ್ಚೆ ಮಾಡಿದಾರಂತೆ. ನಾಳೆ ಕೆಲವು ವಾರಗಳ ಕಾಲ ವಿಸ್ತರಣೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಇವತ್ತು ಕೋರ್ಟ್ ರಜೆ, ಭಾನುವಾರ, ಹಾಗಾಗಿ ನಾಳೆ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ. ಬಟ್ ಕೋರ್ಟ್ ಕೊಟ್ಟಿರೋ ಅನುಮತಿ ಇವತ್ತು ಮುಕ್ತಾಯ ಆಗೋದ್ರಿಂದ ಅವರು ಬೆಂಗಳೂರಿಗೆ ಬರಲೇಬೇಕಾಗುತ್ತೆ, ಅಥವಾ ಬಂದಿರ್ಬೋದು. ಬಟ್ ಇನ್ನೂ ಅರ್ಜಿ ಹಾಕ್ಕೊಂಡು ಇನ್ನೊಂದಷ್ಟು ದಿನ ನನಗೆ ಎಕ್ಸ್ಟೆನ್ಷನ್ ಕೊಡಿ, ನಾನು ಮೈಸೂರಿಗೆ ಹೋಗಬೇಕು ಅಂತ. ಜೊತೆಗೆ ಈಗಾಗಲೇ ಸಂಕ್ರಾಂತಿಯ ಆಸುಪಾಸಿನಲ್ಲಿ ಅವರು ಸರ್ಜರಿಗೆ ಕೂಡ ಒಳಗಾಗ್ತಿದ್ದಾರೆ ಎಂದು ಮಾಹಿತಿ ಇದೆ. ಮೈಸೂರಿನಲ್ಲೇ ಅವರು ಸರ್ಜರಿಗೆ ಒಳಗಾಗ್ತಾರಂತೆ. ಹಾಗಾಗಿ ಅದನ್ನೂ ಕೂಡ ಕೋರ್ಟ್ ಗಮನಕ್ಕೆ ತಂದು ಪರ್ಮಿಷನ್ ತಗೊಳ್ಳುವಂತಹ ಸಾಧ್ಯತೆ ಇದೆ. ಈಗೇನು ಕೋರ್ಟ್ ಪರ್ಮಿಷನ್ ಕೊಟ್ಟಿತ್ತು ಅಷ್ಟು ದಿನಗಳ ಕಾಲಾವಕಾಶ ಮುಕ್ತಾಯ ಆಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಕೋರ್ಟ್ ಕೊಟ್ಟಿದ್ದ ಕಾಲಾವಕಾಶ ಮುಕ್ತಾಯ ಆಗಿರೋದ್ರಿಂದ ದರ್ಶನ್ ಬೆಂಗಳೂರಿಗೆ ಬಂದಿದ್ದಾರಾ ಅಥವಾ ಬರಬೇಕಾ? ಮುಂದೆ ಏನು ಅವ್ರ ನೆಕ್ಸ್ಟ್ ಪ್ಲಾನ್? ಯಾಕೆಂದರೆ ಸಂಕ್ರಾಂತಿ ಆಸುಪಾಸಿನಲ್ಲಿ ಸರ್ಜರಿ ಮಾಡಿಸ್ಕೋತೀನಿ ಅಂತ ಮಾಹಿತಿ ಇದೆ. ಸೊ ಹಾಗಾಗಿ ಮುಂದೆ ಏನು ಮಾಡಬಹುದು ಅಂತ. ಅರವಿಂದ, ಹೈಕೋರ್ಟ್ನಿಂದ ಜಾಮೀನು ಸಿಕ್ಕ ಬಳಿಕ ಕೋರ್ಟ್ನ ಜ್ಯೂರಿಡಿಕ್ಷನ್ ವ್ಯಾಪ್ತಿಯನ್ನು ಬಿಟ್ಟು ಹೊರಹೋಗುವಂತಿಲ್ಲ ಅನ್ನೋ ನಿಟ್ಟಿನಲ್ಲಿ ಕಂಡೀಷನನ್ನು ಹಾಕುವ ಕೆಲಸವನ್ನು ಮಾಡಲಾಗಿತ್ತು. ಆ ಬಳಿಕ CCH 57ರ ನ್ಯಾಯಾಲಯದಲ್ಲಿ ಒಂದು ನಮ್ಮ ತೋಟ ಅಲ್ಲಿದೆ, ಅದ್ರ ಜೊತೆಗೆ ಸೆಕೆಂಡ್ ಒಪಿನಿಯನನ್ನು ಪಡೆದುಕೊಳ್ಳೋದಕ್ಕೆ ಮೈಸೂರಿಗೆ ಹೋಗಬೇಕು, ಅಲ್ಲಿ ವೈದ್ಯರನ್ನು ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ 2 ವಾರಗಳ ಕಾಲ CCH 57ರ ನ್ಯಾಯಾಲಯದಿಂದ ಮೈಸೂರಿಗೆ ಹೋಗುವ ಅವಕಾಶವನ್ನು ದರ್ಶನ್ ಪಡ್ಕೊಂಡಿದ್ರು. ಹೀಗಾಗಿಯೇ ಆ 2 ವಾರಗಳ ಕಾಲ ಏನಿದೆ ಅದು ಇವತ್ತಿಗೆ ಮುಗಿದಿದೆ, 5ನೇ ತಾರೀಕಿಗೆ ಮುಗಿದಿದೆ. ಹೀಗಾಗಿ ಇವತ್ತು ರಾತ್ರಿಯ ಒಳಗೆ ಅವರು ಮೈಸೂರಿನಿಂದ ಬೆಂಗಳೂರಿಗೆ ವಾಪಸ್ ಆಗಬೇಕು. ಕಾರಣ ಕೋರ್ಟ್ನ ವ್ಯಾಪ್ತಿಯನ್ನು ಬಿಟ್ಟು ಹೊರ ಹೋಗುವಂತಿಲ್ಲ. ಇದಾದ ಬಳಿಕ ವಾಟ್ ನೆಕ್ಸ್ಟ್ ಅಂತ ನೋಡೋದೇ ಆದರೆ, ಇವತ್ತು ಕೋರ್ಟ್ ರಜಾ ಇದೆ. ಹೀಗಾಗಿ ನಾಳೆ ಮತ್ತೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡು ಈಗಾಗಲೇ ಸಂಕ್ರಾಂತಿಯ ಆಸುಪಾಸಿನಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗೋದಕ್ಕೆ ದರ್ಶನ್ ಒಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಏನು ತಿಳಿದು ಬರ್ತಿದೆ. ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡು ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದ, ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡು ಮತ್ತೆ ಒಂದಷ್ಟು ಅವಕಾಶವನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಬಹುತೇಕ ಇವತ್ತು ರಾತ್ರಿಯ ವೇಳೆಗೆ ದರ್ಶನ್ ಮತ್ತು ಅವರ ಕುಟುಂಬ ಅವರ ಫಾರ್ಮ್ ಹೌಸ್ ಏನಿದೆ ಅಲ್ಲಿಂದ, ಮೈಸೂರಿನ ಫಾರ್ಮ್ ಹೌಸ್ನಿಂದ ಇವತ್ತು ಬೆಂಗಳೂರಿಗೆ ಬಹುತೇಕ ವಾಪಸ್ಸಾಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನೋಡೋಣ ಮುಂದಿನ ನಡೆ ಏನು, ಕೋರ್ಟ್ಗೆ ನಾನು ಪರ್ಮಿಷನ್ ಹಾಕ್ಕೋತಾರೆ, ಅರ್ಜಿ ಹಾಕ್ಕೋತಾರೆ ದರ್ಶನ್, ಕಾದು ನೋಡೋಣ.